ಕೆಲಸ ಆಗಿಲ್ಲ ಅಂದ್ರೆ ರೀಫಂಡ್ ಮಾಡ್ತೀನಿ ಮೇಡಮ್ ಎಲ್ಲ ಅಮೌಂಟ್. ಪೂರ್ತಿ ಆಗ್ಬೇಕು ಸರ್. ಪೂರ್ತಿ ಅಮೌಂಟ್ ಕೆಲಸ ಆಗಿಲ್ಲ ಅಂದ್ರೆ ಪೂರ್ತಿ ಅಮೌಂಟ್ ರೀಫಂಡ್ ಮಾಡ್ತೀನಿ. ಮತ್ತೆ ಒಂದ್ ದಿವಸಕ್ಕಾಗಿ ಮತ್ತೆ ಇನ್ನೊಂದ್ಸರಿ ನಾವು ಫೋನ್ ಮಾಡೋದಿಲ್ಲ. ಓಕೆ ಮೇಡಮ್. ನೀವೇ ಹೇಳ್ತಾ ಇದ್ದೀರಾ, ಇವತ್ತು ಎಷ್ಟು ಗಂಟೆಗೆ ಹೋಗ್ತೀರಾ? ಮೇಡಮ್ ಇವಾಗ ಮನೆ ಹತ್ರ ಬಂದಿದ್ದೆ, ಇವಾಗ ಕಾಲ್ ಪಿಕ್ ಮಾಡಿಲ್ಲ, 5-6 ಸಲ ಫೋನ್ ಮಾಡಿದೆ, ಇವಾಗ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಲ್ಲಿಂದ ಬಂದ್ಬಿಟ್ಟೆ. ಬೇಕಾದ್ರೆ ಕಾಲ್ ಹಿಸ್ಟ್ರಿ ತೆಗೆದು ನೋಡ್ಬಿಡೋಣ, ಬೇಕಾದ್ರೆ ಮಾತಾಡ್ಬೇಕಾದ್ರೆ ಕಾಲ್ ಹಿಸ್ಟ್ರಿ ತಗೊಂಡ್ಬಿಟ್ಟು ನೋಡಿ ಮೇಡಮ್, ನೋಡಿ ಕಾಲ್ ಹಿಸ್ಟ್ರಿ ನೋಡಿ, ನಾನು ಮಾಡಿದ್ದೀನಿ ಕಾಲ್ 5 ಸಲ ಮಾಡಿದ್ದೀನಿ ಕಾಲು. ಯಾವ್ದ್ರಲ್ಲಿ ಮಾಡಿದೀರಪ್ಪ? ವಾಟ್ಸ್ಆಪ್ ನಲ್ಲಿ ಮಾಡಿದೀನಿ ನೋಡಿ. ವಾಟ್ಸ್ಆಪ್ ಅಲ್ಲಿ ಯಾಕೆ ನಾರ್ಮಲ್ ಕಾಲ್ ಯಾಕೆ ಮಾಡೋದಿಲ್ಲ ಸರ್? ಮೇಡಮ್ ನಾವು ವಾಟ್ಸ್ಆಪ್ ನಲ್ಲಿ ಕಾಲ್ ಮಾಡೋದು ಮೇಡಮ್, ಅದು ಆನ್ಲೈನ್ ಅಲ್ಲೇ ಇದ್ರು, ರಿಂಗು ಆಗ್ತಿಲ್ಲ, ಬರೀ ಇಂಟರ್ನೆಟ್ ಕಾಲ್ ಯಾಕೆ ಮಾಡ್ತೀರಾ? ಅಟ್ಲೀಸ್ಟ್ ವಾಟ್ಸ್ಆಪ್ ಕಾಲ್ ಮಾಡಿದೀವಿ ಅಂತ ವಾಟ್ಸ್ಆಪ್ ತೆಗೆದು ನೋಡ್ಬಿಡೋಣ. ಬಂದಿದೆ. ಒಂದ್ ಹೇಳ್ತೀನಿ, ವಾಟ್ಸ್ಆಪ್ ಕಾಲ್ ಆ ಕಾಲ್ ಅನ್ನೋದಕ್ಕಿಂತ ಮುಂಚೆ ಕಾಲ್ ನಾರ್ಮಲ್ ಮಾಡ್ಬೋದು. ನೀವು ಹೇಳಿದ್ರ ಇಲ್ಲ ನಾವು ವಾಟ್ಸ್ಆಪ್ ಕಾಲ್ ಮಾಡಿದೀವಿ ಅಂತ ಒಂದು ವಾರಕ್ಕಿಂತ ಮುಂಚೆ. ನಾವು ಯಾವತ್ತೂ ಇರ್ಲಿ ವಾಟ್ಸ್ಆಪ್ ನಲ್ಲೇ ಕಾಲ್ ಮಾಡಿರೋದು ಮೇಡಮ್. ನೋಡ್ಕೊಳ್ಬೇಕಂದ್ರೆ ವಾಟ್ಸ್ಆಪ್ ನಲ್ಲೇ ಕಾಲ್ ಮಾಡ್ತಾ ಇರೋದು. ಇವಾಗ ನಾರ್ಮಲ್ ಕಾಲ್ ಹೋಗಿ ಇವತ್ತು ಫಿಕ್ಸ್ ಆಗ್ಬೇಕು ಸರ್, ಅದೇನ್ ಮಾಡ್ತಿರೋ ಗೊತ್ತಿಲ್ಲ. ನಾರ್ಮಲ್ ಕಾಲ್ ಮಾಡಿದೀನಿ ಮೇಡಮ್ ನಿಮ್ಗೆ ನಾನು. ನಾರ್ಮಲ್ ಕಾಲ್ ಮಾಡಿದೀನಿ ನೋಡ್ಕೊಳ್ಬೇಕಂದ್ರೆ. ನಾನ್ ಮಾಡಿರೋದು ನಾರ್ಮಲ್ ಕಾಲ್. ಇಲ್ಲ ನಾರ್ಮಲ್ ಕಾಲ್ ಮಾಡಿದೀನಿ ನೋಡ್ಕೊಳ್ಬೇಕಂದ್ರೆ, ಸ್ಕ್ರೀನ್ ಶಾಟ್ ಬೇಕಂದ್ರೆ ಕಳಿಸ್ತೀನಿ. ನಾರ್ಮಲ್ ಕಾಲ್ ಮಾಡಿದೀನಿ. ಇವತ್ತು ಹೋಗಿ ಅದು ಗೊತ್ತಿಲ್ಲ ಎಷ್ಟೊತ್ತಾದ್ರೂ ಸರಿ ಅವ್ರ ಮನೆಗೆ ಇರ್ತಾರೆ, ದಯವಿಟ್ಟು ಫಿಕ್ಸ್ ಮಾಡ್ಕೊಡಿ. ಇಲ್ಲ ಅಂದ್ರೆ ಪೂರ್ತಿ ಅಮೌಂಟ್ ನೀವು ವಾಪಸ್ ಮಾಡ್ತೀವಿ ಅಂತ ನೀವೇ ಹೇಳ್ತೀರಾ. ಪೂರ್ತಿ ಅಮೌಂಟ್ ಯಾವಾಗ್ಲೂ ರಿಫಂಡ್ ಮಾಡೋದಿಲ್ಲ, ಅರ್ಧ ಅಮೌಂಟ್ ರಿಫಂಡ್ ಮಾಡ್ತೀವಿ. ಇಲ್ಲ ಅಂದ್ರೆ ಕೆಲಸ ಮಾಡ್ಕೊಡ್ತೀವಿ. ಏನಕ್ಕೆ ನಾವು ಫುಲ್ ಕರ್ಸಿ ನಾವು ಇಷ್ಟು ಬೇರೆ ಹಾಕಿದ್ದೀವಿ ಮೇಡಮ್ ಅದರಲ್ಲಿ. ಫುಲ್ ಫಿಕ್ಸ್ ಆಗಬೇಕು ಅಂತ ಕರ್ಸಿದ್ರೆ ಫುಲ್ ಫಿಕ್ಸ್ ಆಗ್ಬೇಕು. ನಾವು ಕೆಲಸ ಬೇಕಂದ್ರೆ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದೀವಲ್ಲ. ನಿಮ್ಮ ವೇಸ್ಟ್ ಯಾಕೆ ಮಾಡ್ಬೇಕು? ಮಾಡ್ಬೇಕು 2,500 ರೂಪಾಯಿ ಕೊಟ್ಟಂಗಾರೆ ಏನೇನು? ನಾವು ಫುಲ್ ಫಿಕ್ಸ್ ಆಗಿಲ್ಲ ಅಂದ್ರೆ ಅದು ಕೆಲಸ ಆಗಿಲ್ಲ ಅಂದ್ರೆ ಬೇಕಂದ್ರೆ ರಿಫಂಡ್ ಮಾಡ್ತೀವಿ. ಅದೇ ಅರ್ಧ ಬದ ಯಾಕೆ ರಿಫಂಡ್ ಮಾಡ್ತೀರಾ? ಪೂರ್ತಿ ಕೆಲಸನೇ ಆಗಿಲ್ಲ, ಒಂಚೂರು ಅದು ವರ್ಕ್ ಆಗಂಗಿಲ್ಲ ಅಯ್ಯೋ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದೀವಲ್ಲ ಮೇಡಮ್. ಕೆಲಸ ಇವತ್ತೇ ಮುಗಿಬೇಕು ಸರ್. ಇವತ್ತೇ ಮುಗಿಬೇಕಂದ್ರೆ ನಾನು ಅವಾಗಿಂದ ವೇಟ್ ಮಾಡ್ತಾ ಇದ್ದೆ. ಹೋಗಿ ಅದಕ್ಕೋಸ್ಕರ ಇಲ್ಲಿ ಬೇರೆ ಕಡೆ ಬಂದೆ ನಾನು. ಇವಾಗ 8 ಕಿಲೋಮೀಟರ್ ಬಂದ್ಬಿಟ್ಟಿದ್ದೀನಿ. ಇವಾಗ ನಾವು 4:15 ಹೋಗಿ ಅಂದ್ವಿ ಅಲ್ವಾ ಸರ್ ನಿಮ್ಗೆ? ಮೇಡಮ್ 4:15 ನೀವು ಹೋಗಿ ಅಂತ ಹೇಳಿದ್ರು. ನಾನು ಅಲ್ಲಿ ನಿಂತ್ಕೊಂಡು ಕಾಲ್ ಬ್ಯಾಕ್ ಮಾಡ್ತಾ ಇದ್ದೆ, ಅವರು ಪಿಕ್ ಮಾಡಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಬೇರೆ ಕಡೆ ಬಂದೆ. ಬೇಕಂದ್ರೆ ಹೋಗ್ಬೋದು. ಮನೆ ನೀವು ನೋಡಿಲ್ವಾ? ಮನೆ ನೋಡಿದ್ವಿ ಮೇಡಮ್. ಮನೆಯಲ್ಲಿ ಒಂದ್ಸಲಿ ಹೋಗಿದ್ದೆ 2:15 ಯಾರು ಇದ್ದಿಲ್ಲ. 3:15 ಒಂದ್ಸಲಿ ಹೋಗಿದ್ದೆ, ಯಾರು ಇದ್ದಿಲ್ಲ ಮೊನ್ನೆ. 4:15 ಮನೆಗೆ ಇರ್ತಾರೆ ಅಂತ ಹೋದಾಗ 4:15 ನೀವು ಮೇಡಮ್ ಅದು ದೇವರಾಣೆ ಇದ್ರೆ ನನ್ಗೆ ಆ ಥರ ಗೊತ್ತಾಗಿಲ್ಲ. ದೇವರಾಣೆ ಇದ್ರೆ ಆ ಥರ ಗೊತ್ತಿಲ್ಲ ಮೇಡಮ್. ಎತ್ಕೊಂಡು ಫೋನ್ ಮಾಡಿದ್ರೆ ನಿಮ್ಗೆ ಸರಿ ಅನ್ಸುತ್ತೆ. ಅಟ್ಲೀಸ್ಟ್ ಬೇರೆ ಟೆಕ್ನಿಷಿಯನ್ ನೋಡ್ಕೊತಿದ್ರೆ ನೀವು ಹತ್ರ ಮಾತಾಡ್ತಿದ್ರೆ ಹಂಗೆ ಲೈನಲ್ಲಿ ಕಂಪ್ಲೇಂಟ್ ಮಾಡಿದ್ರೆ. ಸರ್ ನೀವು ಕಂಪ್ಲೇಂಟ್ ಮಾಡಿದ್ರು ಏನಿಲ್ಲ ಸರ್. ನಾವೇನು ಕೆಲಸ ಮಾಡ್ಕೊಡ್ತೀವಿ ಅಂತ ರೆಕಾರ್ಡಿಂಗ್ ಬೇರೆ ಇದೆ ನಮ್ಮ ಹತ್ರ. ಏನಿಲ್ಲ ಆ ಥರ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದೀವಿ. ಜಾಸ್ತಿ ಅಮೌಂಟ್ ನಿಮ್ಮ ಹತ್ರ ಏನಿಲ್ಲ. ಏನು ಕಂಪ್ನಿ ಪ್ರೈಸ್ ಇದೆ, ಕಂಪ್ನಿ ಪ್ರೈಸ್ ಇಸ್ಕೊಂಡಿರೋದು. 5,500 ತಿಂದಿರೋದಲ್ದಂಗೆ ಸರ್ 5,500 ಇಸ್ಕೊಂಡಿಲ್ಲ ಮೇಡಮ್. ಈಸ್ಕೊಳ್ಳಿ ಮತ್ತೆ ಅಲ್ಲಿ ವರ್ಕ್ ಆಗಲಿ ಸುಮ್ಮನೆ ತಿನ್ಬಿಟ್ಟು ಹೋಗಿರ್ತೀರಾ. ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದೀವಲ್ಲ, ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದೀವಲ್ಲ. ನೀವು ಅದೇ ದಿನ ಬರ್ತಾನೆ ಇರೋದು ನಾವು ಕಾಣಿಸ್ತಿದೆಯಲ್ಲ. ನೀವು ಬಂದು ಮೇಡಮ್ ನಾವು ಮನೆ ಹತ್ರ ಬಂದಿದ್ರೆ ನೀವು ಇದ್ದಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು ಮೇಡಮ್? ಕಾಲ್ ಪಿಕ್ ಮಾಡಿ ಇಲ್ಲ ಹೇಳಿಲ್ಲ ಅಂದ್ರೆ ಡೈರೆಕ್ಟ್ ಹೋಗ್ಬಿಡ್ಬೇಕಾ ಮನೆಗೆ? ಅಡ್ರೆಸ್ ಅಂತ ಇದೆ ಅಲ್ವಾ? ಮೇಡಮ್ ಡೈರೆಕ್ಟ್ ಅಡ್ರೆಸ್ ಇದ್ರೆ ಡೈರೆಕ್ಟ್ ಮನೆಗೆ ಫೋನ್ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂದ್ರೆ ಅರ್ಥ ಏನು? ಹಂಗಾರೆ ಅಡ್ರೆಸ್ ಏನು ಇಟ್ಕೋಬೇಕಾದ್ರೆ ಬರೀ ಫೋನ್ ನಂಬರ್ ನೋಡಂಗಿಲ್ಲ. ಅಡ್ರೆಸ್ ಅಂತ ಏನಕ್ಕೆ ಇಸ್ಕೋಬೇಕು? ಬರೀ ಫೋನಲ್ಲೆಲ್ಲ ರಿಪೇರಿ ಆಗ್ತಿತ್ತಲ್ವಾ ಮೇಡಮ್? ಆ ಥರ ನೀವು ನಾಕ್ ಮಾಡಿದ್ದೀರಾ ಖಂಡಿತವಾಗ್ಲೂ ಇಲ್ಲ ಮೇಡಮ್. ಕೆಲಸ ಬೇಕಂದ್ರೆ ಮಾಡ್ಕೊಡ್ತೀವಿ, ಆ ಥರ ಏನಿಲ್ಲ. ಬೇರೆ ವಿಷಯ ಇಲ್ಲ ಮೇಡಮ್. ರೀಫಂಡ್ ಬೇಕಂದ್ರೆ ನಿಮಗೆ 2,500 ರೀಫಂಡ್ ಮಾಡ್ತೀವಿ ಅಷ್ಟೇ ಮೇಡಮ್. ಫುಲ್ಲೇ ಮಾಡಿ ಸರ್. ನೀವು ಫುಲ್ ಮೇಡಮ್ ಮಾಡೋಕ್ಕಾಗಲ್ಲ ಮೇಡಮ್. ನಾವು ಎಕ್ಸ್ಪೈರ್ ಹಾಕಿದ್ದೀವಿ ಮೇಡಮ್. ಮೇಡಮ್ ಅವ್ರಿಗೆ ಅಣ್ಣಗೆ ಕೊಡಿ ಮೇಡಮ್. ಅಣ್ಣಗೆ ಮಾತಾಡ್ತೀನಿ ಮೇಡಮ್. ರೀಫಂಡ್ ಅಂದ್ರೆ ಅಷ್ಟೇ ಕೊಡೋದು ಮೇಡಮ್. ಇಲ್ಲ ಅಂದ್ರೆ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ವಲ್ಲ ಮೇಡಮ್. ಕೆಲಸ ಮಾಡ್ಕೊಡ್ತೀವಿ ಅಷ್ಟೇ ಮೇಡಮ್. ಇವಾಗ ನೀನು ಕೆಲಸ ಮಾಡ್ಕೊಂಡು ಕೊಡಪ್ಪ ಅಷ್ಟೇ ಸರ್. ಕೆಲಸ ಮಾಡ್ಕೊಡ್ತೀನಿ ಬಿಡಿ ಸರ್. ಇವಾಗ ಬಂದ್ಬಿಟ್ಟೆ ನಾನು ಬೇರೆ ಕಡೆ. ಇಲ್ಲಿ ಮುಗಿಸ್ಕೊಂಡು ನಿಮ್ಮ ಹತ್ರ ಬರ್ತೀನಿ ಸರ್. ಓಕೆ ಹೋಗ್ಬೇಕು ಮನೆಗೆ. ಓಕೆ. ಅದು ವಾರಂಟಿ ಕಾರ್ಡ್ ಎಲ್ಲ ಕಳಿಸಿ ಫಸ್ಟ್. ಅದು ವಾರಂಟಿ ಏನಿದೆ ಅದನ್ನು ಬೇಕಂದ್ರೆ ಪೇಪರ್ ತಗೊಂಡ್ ಬಂದು ನಿಮ್ಮ ಕೈಗೆ ಕೊಡ್ತೀನಿ ಬಿಡಿ. ವಾಟ್ಸಪ್ ಮಾಡಿ. ವಾಟ್ಸಪ್ ಮಾಡಿ. ಇಲ್ಲ ಪೇಪರೇ ತಗೊಂಡ್ ಬಂದು ಕೊಡ್ತೀನಿ. ನೀವು ಟೆನ್ಷನ್ ತಗೋಬೇಡಿ ಸರ್. ವಾಟ್ಸಪ್ ಮಾಡಿ ನನಗೆ. ಮಳೆ ಬರ್ತಾ ಇದೆ ಸರ್ ಇಲ್ಲಿ. ನಾನು ಮಾಡಿ ತಗೊಂಡ್ ಬಂದು ಕೈಗೆ ಕೊಡ್ತೀನಿ ಅಂತ ಹೇಳ್ತಾ ಇದೀನಲ್ಲ ಸರ್ ನಿಮಗೆ. ನಾನು ಏನ್ ಹೇಳೋದು ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದೆ ನನಗೆ. ಮಳೆ ಬರ್ತಾ ಇದೆ, ನಾನು ಎಲ್ಲಿಂದ ಕಳ್ಸ್ಬಿಡಿ ಹೇಳಿ ಕಳಿಸ್ತೀನಿ ಅಂತ. ನಾನು ಹೇಳೋದು ಅರ್ಥ ಆಗ್ತೈತಿಯಾ? ಅವ್ರಿಗೆ ಒರಿಜಿನಲ್ ಕೊಡು, ಓಕೆನಾ? ಒರಿಜಿನಲ್ ಕೊಡು ಅವ್ರಿಗೆ. ಕಳ್ಸು ಅಂತ. ಅದು ಒರಿಜಿನಲ್ ಅದು ಮಾಡಕ್ಕೆ ನಮ್ಗೆ ಸ್ವಲ್ಪ ಟೈಮ್ ಕೊಡಿ ಸರ್ ನೀವು. ನಾನು ಹೇಳೋದು ಅರ್ಥ ಆಯ್ತಾ? ನೀನ್ ಟೈಮ್ ತಗೊಂಡೇ ಕಳ್ಸು ಅಂತ ನಾನು ಹೇಳ್ತಾ ಇದ್ದೀನಿ. ಈಗಲೇ ಕಳ್ಸು ಅಂತ ಹೇಳ್ತಾ ಇದ್ದೀನಾ? ಓಕೆ. ಹಾ ಸರಿ.